ಮರದಲ್ಲಿ ಬಂದು ಕೂತಿದೆ. ಅಂದರೆ ಇದು ನಮ್ಮ ಏರಿಯಾದಲ್ಲಿ, ಯಾಕೆಂದರೆ ನಾವು ಸಕ್ಕರೆ ನೀರು ಅದು ಇದೆಲ್ಲ ಕೊಡುವಾಗ ಇದು ಹೊರಗಿನಿಂದೆಲ್ಲ ನೊಣ, ಅಂದರೆ ಇಲ್ಲಿ ಸಕ್ಕರೆಯ ಸ್ಮೆಲ್ ಜಾಸ್ತಿ ಇರುವ ಕಾರಣ ಅಂತ ಕಾಣ್ತದೆ. ಆದ ಕಾರಣ ಹೀಗೆ ಕುಟುಂಬಗಳು ಬಂದು ಕೂತ್ಕೊಳ್ತದೆ. ಈಗ ಅದನ್ನು ತೆಗೆಯುವ ಒಂದು ವಿಧಾನ. ಇದು ಪ್ಲಾಸ್ಟಿಕ್ ಬ್ಯಾಗ್, ಹಾಗೆ ಲೆಡರಲ್ಲಿ ಇಟ್ಟಿದ್ದೇನೆ. ಇಟ್ಟು ಈಗ ತೆಗೆಯುವುದು ನಮಗೆ ತುಂಬ ಈಸಿಯಾಗಿ ಅದನ್ನು ಕ್ಯಾಚ್ ಮಾಡ್ಬೋದು. ಯಾಕೆಂದರೆ ಇವತ್ತು ಬೆಳಗ್ಗೆ ಬಂದದ್ದು, ಆ ಸೈಡಿಂದ ಹಾರಿಕೊಂಡು ಬಂದಿದೆ. ಹಾಗೆ ಈಗ ಇದನ್ನು ಹಿಡಿಯುವ. ನಂತರ ಈ ರೀತಿ ಬಾಕ್ಸ್ ಇಟ್ಟು ನಾವು ಫ್ರೇಮನ್ನು ಇಟ್ಟು ಈ ನೊಣಗಳನ್ನು ತಂದು ನೋಡಿ ಈ ರೀತಿ ಪಲ್ಟಿ ಮಾಡಬೇಕಂದ್ರೆ ಪಲ್ಟಿ ಮಾಡಿ ಈ ರೀತಿ ಮಾಡಬೇಕು. ನಂತರ ಅರ್ಧ ಮುಚ್ಚಲಿಟ್ಟು ಈ ರೀತಿ ಮತ್ತೆ ಹೆಚ್ಚಿನ ನೊಣಗಳನ್ನು ಇದಕ್ಕೆ ಬಿಡಬೇಕು. ಬಿಟ್ಟು ನೋಡಬೇಕು ಇದರಲ್ಲಿ ರಾಣಿ ಉಂಟಾ ಅಂತ. ಈ ನೋಡುವಾಗ ನಮಗೆ ಗೊತ್ತಾಗ್ತದೆ ರಾಣಿ ಉಂಟಾ ಅಂತ. ಸ್ವಲ್ಪ ನೊಣಗಳು ಇದ್ದರೆ ಪ್ಲಾಸ್ಟಿಕಲ್ಲಿ ಹಾಗೆ ಗೊತ್ತಾಗ್ತದೆ ಇದರಲ್ಲಿ ರಾಣಿ ಉಂಟಾ ಅಂತ. ಇದೆ ಇಲ್ಲದಿದ್ದರೆ ಅದರ ಜೊತೆಗೆ ಹೋಗಿರ್ತದೆ. ನೊಣಗಳನ್ನು ಅಲ್ಲಿ ನಾವು ಪೆಟ್ಟಿಗೆಗೆ ಹಾಕಿ ಆಗಿದೆ. ಈಗ ಅದರಲ್ಲಿ ಎರಿ ಇಲ್ಲ. ಆದ ಕಾರಣ ನಾವು ಇನ್ನೊಂದು ಬಾಕ್ಸಿನಿಂದ ಎರಿ ತೆಗೀಬೇಕು.
ಹಾಗೆ ಇದರಿಂದ ಈಗ ಏರಿ ತೆಗೆಯುವುದು. ಇದರಲ್ಲಿ ಮೊಟ್ಟೆ ಮರಿ ಏನಿಲ್ಲ, ಆದ ಕಾರಣ ಇಂಥ ಏರಿಗಳನ್ನು ಕೊಡಬಾರ್ದು. ನಾವು ತೆಗೆಯುವಾಗ ರಾಣಿಯನ್ನು ನೋಡಿಕೊಳ್ಬೇಕು, ಇಂಥ ಇದರಲ್ಲಿ ರಾಣಿ ಉಂಟಾ ಅಂತ. ನಂತರ ಈ ರೀತಿ ಇಟ್ಟು ಸ್ವಲ್ಪ ಟಕ್ ಟಕ್ ಮಾಡಿದರೆ, ಸ್ವಲ್ಪ ಊದಿದರೆ ಕೆಳಗೆ ಹೋಗ್ತದೆ ನೊಣಗಳು. ನೋಡಿ ಈಗ ನೊಣಗಳೆಲ್ಲ ಕೆಳಗೆ ಹೋಗಿದೆ, ಎರಡು ಸೈಡಿನಿಂದಲೂ. ಹಾಗೆ ನಂತರ ತೆಗೆದು ನೋಡಿ, ಕೆಳಗೆ ಸ್ವಲ್ಪ ಒಂದಿಷ್ಟು ನೊಣ ಇರ್ತದೆ. ಈ ರೀತಿ ಮಾಡಿದರೆ ಎಲ್ಲ ನೊಣಗಳು ಕೆಳಗೆ ಹೋಯಿತು. ಒಂದು ಕಣಜೆ ಹುಳ ಬಂದು ಕೂತಾಗ ನೋಡಿ, ಈಗ ಅದನ್ನು ಅಟ್ಯಾಕ್ ಮಾಡ್ತಾ ಇರೋದು. ಹಾಗೆ ಅದನ್ನು ಅಟ್ಯಾಕ್ ಮಾಡಿ, ಅಂದರೆ ಬಿಸಿ ಸೇಕ ಕೊಟ್ಟು ಅದನ್ನು ಕೊಂದು ಬಿಡ್ತದೆ ನೋಡಿ, ಎಲ್ಲವೂ ಸೇರಿ. ಈಗ ಇದರ ಒಳಗೆ ಉಂಟು ಕಣಜೆ ಹುಳ ಉಂಟು. ಬೇಗ ಈಗ ನಾವು ತೊಂದರೆ ಕೊಡಲಿಕ್ಕೆ ಹೋದರೆ ನಮಗೆ ಸಹ ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೋಡಿ ಇಲ್ಲಿ ಚುಚ್ಚುತ್ತಾ ಇದೆ ಕೈಯಲ್ಲಿ ಒಂದು. ಹಾಗೆ ತಿರುಗಿದ್ರೆ ಅದೇ ಆಗಿ ಹೋಗ್ತದೆ, ಮತ್ತೆ ಹೋಯ್ತು. ಎಲ್ಲವೂ ಗುಂಪು ಸೇರಿ ನೋಡಿ 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 ಅಲ್ಲಿ ಕಾಣ್ತಾ ಇದೆ ಕಣಜೆ ಹುಳ. ಈಗ ಇದು ನಾನು ತೆಗೆದು ಹೊರಗೆ ಹಾಕಿದ್ದು, ಆದರೂ ಜೀವ ಉಂಟು. ಈಗ ನಾನೇ 2 ತುಂಡು ಮಾಡಿಬಿಟ್ಟೆ. ಇಲ್ಲಿ ಏರಿ ತಂದಿದ್ದೇವೆ, ಅಂದರೆ ಅದಕ್ಕೆ ಕೊಡಲಿಕ್ಕೆ. ಹಾಗೆ ತೆಗೆಯುವಾಗ ನಾವು ನೋಡಿಕೊಳ್ಬೇಕು, ಯಾಕೆಂದರೆ ನಾನು 4 ಫ್ರೇಮ್ ಇಟ್ಟದ್ದು. ಆಗ 4 ಫ್ರೇಮ್ ಇಟ್ಟ ಕಾರಣ ಬಹುಶಃ ಇಲ್ಲಿ ಕೂತಿರ್ಬೋದು. ನಾವು ಅದನ್ನು ನಿಧಾನವಾಗಿ ಓಪನ್ ಮಾಡಬೇಕು. ಹೀಗೆ ನೋಡಿ, ಅದೇ ಜಾಗದಲ್ಲಿ ಕೂತಿದೆ ನೋಡಿ. ಯಾಕೆಂದರೆ ನಾವು ಫುಲ್ಲು ಫ್ರೇಮ್ ಇಟ್ಟರೆ ಮಾತ್ರ ಆ ಜಾಗಕ್ಕೆ ಕೂತ್ಕೊಳ್ಳೋದು. ಈಗ ಅಂದರೆ ಮುಚ್ಚಳದಲ್ಲಿ ಕೂತ್ಕೊಂಡಿದೆ, ಆದ ಕಾರಣ ನೋಡಿ ಯಾವ ರೀತಿ ಕೂತ್ಕೊಂಡಿದೆ ಅಂತ. ಇನ್ನು ನಾವು ಇದಕ್ಕೆ ಒಂದು ಏರಿ ಇಟ್ಟು ಕೊಡುವುದು. ಹೀಗೆ ಏರಿ ಇಟ್ಟು ಕೊಟ್ಟು ನಾವು ಈಗ ಏನು ಅಷ್ಟೊಂದು ಇದು ಮಾಡೋದು ಬೇಡ, ಯಾಕೆಂದರೆ ನೊಣಗಳ ಸಂಖ್ಯೆ ಜಾಸ್ತಿ ಇದ್ದ ಕಾರಣ ಮತ್ತೆ ಸ್ವಲ್ಪ ಸರಿ ಮಾಡಿ ಕೊಡಬೇಕು. ಮತ್ತೆ ಇದನ್ನು ಅದೇ ರೀತಿ ನಿಧಾನವಾಗಿ ಇಟ್ಟು ಬಿಡಬೇಕು. ಹಾಗೆ ಈ ರೀತಿ ಇಟ್ಟ ನಂತರ
ಮತ್ತು ನೋಡಬೇಕು ಇದು ಸಹ ಇದಾಗಿದ್ದರೆ ಇನ್ನು ಹನಿ ಚೇಂಬರ್ ಕೊಟ್ಟು ಮತ್ತು ಫ್ರೇಮನ್ನು ಸಹ ಸರಿ ಮಾಡಿ ನಂತರ ಸಕ್ಕರೆ ನೀರು ಕೊಟ್ಟು ಬಿಡಬೇಕು. ಅದು ಇವತ್ತು ಸಹ ಕೊಟ್ಟರೆ ತೊಂದರೆ ಇಲ್ಲ, ಇಲ್ಲದಿದ್ದರೆ ನಾಳೆ ಸಕ್ಕರೆ ನೀರು ಕೊಟ್ಟರೆ ಆಯಿತು. ಇಲ್ಲಿಗೆ ಈ ಕತೆ ಮುಗಿಯಿತು.